ಹಲೋ, ಗುಡ್ ಮಾರ್ನಿಂಗ್. ನಮ್ಮನೆಯವರು ಚೇಂಜ್ ಬಿಟ್ಟು ಹೋಗಿದ್ದಾರೆ. ಶ್ರೇಯದು ಒಂದು ಪಿಗಿ ಬ್ಯಾಂಕ್ ಮಾಡಿದ್ದಾರೆ, ಅದಕ್ಕೆ 5-5 ರೂಪಾಯಿ ಕಾಯಿನ್ ಹಾಕ್ತಾರೆ, ಅದು ಕೊಟ್ಟರು. ಇದು ದುಡ್ಡು ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ ಎಂಥದೋ ಗೊತ್ತಿಲ್ಲ. ದಿಂಬಿ ನಡೀಗಿತ್ತು, ಹಾಗಾಗಿ ಅವರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಹಾಗೆ ಇಡ್ತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಹೇಳಿದ್ದೀನಿ ಏನೋ ಗೊತ್ತಿಲ್ಲ, ಹೇಳಿದ್ದೀನಿ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಬ್ಲಾಗ್ ಶುರು ಮಾಡಿದ್ದೀನಲ್ಲ, ಹಾಗಾಗಿ ಹೇಳಿಲ್ಲ ಅಂತ ಆಮೇಲೆ ಮತ್ತೆ ಶುರು ಮಾಡಬೇಕಲ್ಲ, ಆವಾಗ ಹೇಳ್ತೀನಿ. ತಿಂಡಿ ಬಂದು ದೋಸೆ ಹಿಟ್ಟು ಉಬ್ಬೇ ಇಲ್ಲ ಇವತ್ತು. ಎಷ್ಟು ಚೆನ್ನಾಗಿ ಕವರ್ ಮಾಡಿ ನಾನೇನು ಮಾಡಿದೆ, ಅಲ್ಲಿ ಇಡಬೇಕಾಗಿತ್ತು. ಅಲ್ಲಿಟ್ಟರೆ ಸ್ವಲ್ಪ ಬಿಸಿ ಆಗುತ್ತೆ, ಹಂಗೆ ಅಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ನಮ್ಮ ಬಾಗಿಲು ತೆಗೆದು ಬಂದಿದ್ದೀನ, ಹಾಗಾಗಿ ಪೇಪರ್ ತಂದೆ ಬಾಗಿಲು ತೆಗೆದು ಬಂದ. ಅಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡಿದ್ನ, ಹಾಗಾಗಿ ಅವ್ರ ಡ್ಯಾಡಿ ಹೋಗೋ ಟೈಮಿಗೆ ಕಟ್ಟಾಕೊಂಡಿದ್ದೆ. ಕಟ್ಟಾಕು ಫಸ್ಟು ಅಂತ ಹೇಳಿದರು, ಹಾಗಾಗಿ ಅವನನ್ನ ಕಟ್ಟಿದ್ದೆ, ನಾನು ಬಿಟ್ಟಿರಲಿಲ್ಲ ಹೊರಗಡೆ. ಈಗೇನು ಹೊರಗಡೆ ಬಿಡು ಅಂತಾನೆ ಏನೋ ಗೊತ್ತಿಲ್ಲ. ತಿಂಡಿ ಅದೇ ದೋಸೆ ಹಿಟ್ಟು ಉಬ್ಬಿಲ್ಲ, ಚೆನ್ನಾಗಾಗುತ್ತೆ ಇಲ್ಲ ಗೊತ್ತಿಲ್ಲ. ನಮ್ಮ ಮನೆಯವ್ರಂದ್ರೆ ಸಂಜೆಗೆ ಚೆನ್ನಾಗಾಗುತ್ತೆ ಅಂದರು. ದೋಸೆಗೆ ಇವತ್ತು ಪಲ್ಯ ಚಟ್ನಿ ಆ ಥರದ್ದೇನು ಮಾಡಲ್ಲ. ಚಟ್ನಿ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಬದನೆಕಾಯಿ ಚಟ್ನಿ ಮಾಡ್ತೀನಿ. ತುಂಬ ದಿನ ಆಗಿತ್ತು ಬದನೆಕಾಯಿ ಚಟ್ನಿ ದೋಸೆ ತಿಂದೆ. ಬದನೆಕಾಯಿ ಚಟ್ನಿಗೆ ತುಪ್ಪದಕ್ಕಿಂತ ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ಬೇಕು, ಅವಾಗ ಚೆನ್ನಾಗಾಗುತ್ತೆ. ಸ್ವಲ್ಪ ಖಾರವಾಗಿ ಮಾಡಬೇಕು, ಕಟ್ಟಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಂತ ಕಿಂಗ್ ಹೋಗ್ತಾ ಇದ್ದಾನೆ. ತಿಂಡಿ ಅದೇನೆ. ಇವತ್ತೇನು ಬೇರೆ ಏನು ಕೆಲಸ ಇಲ್ಲ, ಹಾಗಾಗಿ ನಮ್ದು ಏನಾಗಿತ್ತು ಅಂದರೆ ಹೊರಗಡೆ ಇದು ಒಳಗಡೆ ಸಿಂಕ್ ಹತ್ರ ಮುಖ ತೊಳೆಯೋ ಸಿಂಕು ಕಟ್ಕೊಂಡ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಅವತ್ತು ಒಂದಿನ ಹಾಗೆ ಆಗಿತ್ತು, ಕಟ್ಟಿತ್ತು. ಅದು ನಾವು ತಲೆಸ್ನಾನ ಎಲ್ಲ ಮಾಡ್ತೀವಲ್ವ, ಅದು ಬಾತ್ರೂಮಿಂದು ಆ ಸಿಂಕಿಂದು ಒಟ್ಟಿಗೆ ಹೋಗುತ್ತೆ ನೀರು. ಆ ಕೂದಲೆಲ್ಲ ಹೋಗಿ ಕಟ್ಕೊಂಡಿತ್ತ ಏನೋ. ಅವತ್ತು ನಾನು ಒಂದು ಪೈಪ್ನ ಹಾಕಿದ್ದೆ ನೀರು ಬಿಟ್ಟು. ನಿನ್ನೆ ನಮ್ಮ ಮನೆಯವ್ರು ಸಂಜೆ ಬಂದು ಮುಖ ತೊಳಿತಾರೆ, ಪೂರ್ತಿ ನೀರು ಹೊರಗಡೆ. ಮತ್ತೆಲ್ಲ ಒರೆಸಿ ಎಲ್ಲ ಮಾಡಿದೆ. ಅದು ಬೆಳಗ್ಗೆ ಎದ್ದೊಳೆ ಮತ್ತೆ ಅವರು ತಿಂಡಿಗೆ ಬಂದವರು ಬಂದು ಮುಖ ತೊಳಿತಾರೆ ಅಲ್ಲೇನೆ. ಅದಕ್ಕೆ ಅವ್ರು ಬರೋದ್ರೊಳಗೆ ಗೊತ್ತಿಲ್ಲದೆ ಮಾಡ್ತಾರೆ ಅದು. ಅದಕ್ಕೇನೆ ಈಗ ಬೆಳಗ್ಗೆನೆ ಅದನ್ನ ನೀರಿನ ಪೈಪ್ ಹಾಕಿ ಕ್ಲೀನ್ ಮಾಡಿದೆ. ಬರೀ ಜಸ್ಟ್ ನೀರಿನ ಪೈಪ್ ಹಾಕಿದ್ರೆ ಸಾಕು ಕ್ಲೀನ್. ಅದ್ರಲ್ಲಿ ಮಾತಾಡಿದ್ದೀನಿ, ಅದು ಅಲ್ಲೇ ಕಟ್ಟಾಗ್ಬಿಟ್ಟಿದೆ, ಯಾಕಂದರೆ ಸ್ಪೇಸ್ ಫುಲ್ ಅಂತ ಬರ್ತಾ ಇದೆ. ಆಮೇಲೆ ನೋಡ್ತೀನಿ ನಾನು, ಯಾಕೋ ವಿಡಿಯೋ ಆಗ್ತಾನೆ ಇಲ್ಲಲ್ಲ ಅಂತ ಹೇಳಿ ಆ ಸಿಂಕಿನ ಬಗ್ಗೆ ಹೇಳ್ತಾ ಇದ್ದಲ್ಲ, ಅದನ್ನ ಬೆಳಗ್ಗೆನೆ ಎದ್ದು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡೋದಕ್ಕೂ ಕರೆಂಟ್ ಹೋಗೋದಕ್ಕೂ ಕರೆಕ್ಟ್ ಆಯಿತು. ಟ್ಯಾಂಕು ಕೂಡ ತುಂಬಿತ್ತು, ನೀರು ಕುಡ್ದಿಲ್ಲ, ಬಿಸಿ ನೀರು. ಈಗ ನೀರನ್ನು ಕುಡಿಬೇಕು. ನಮ್ಮ ಸಿಂಪ ಯಾಕೋ ಗಲಾಟೆ ಮಾಡ್ತಾ ಇದ್ದಲ್ಲ, ಅದಕ್ಕೆ ಹೋಗಿ ಬಾಗಿಲು ತೆಗೆದು ಬಂದಿದ್ದೀನಿ. ಬಾಗಿಲ ಹತ್ರ ಮಲಗಿದ್ದಾನೆ. ನೀರೇನು ತಣ್ಣಗಾಯ್ತೇನ ಇಲ್ಲ, ಅದಾ ಬಿಸಿ ಇದೆ. ಬೆಳಗ್ಗೆ ಎದ್ದಳು ನಾನು ನೀರು ಕುಡ್ದಿದ್ದೆ. ನಾನು ಇನ್ನೇ ಒಂದು ಹಿಂಗೆ ವಿಡಿಯೋನ ನೋಡ್ತಾ ಇದ್ದೆ, ಅವಾಗ ಯಾರ್ದೋ ಒಬ್ಬರದ್ದು ನೋಡಿದೆ. ನಾವೆಲ್ಲ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿತೀವಲ್ವ, ಬಿಸಿ ನೀರೆಲ್ಲ ಕುಡಿಬಾರ್ದಂತೆ, ತಣ್ಣಗಿರೋ ನೀರನ್ನೇ ಕುಡಿಬೇಕಂತೆ.
ಅದು ಪ್ರಕೃತಿ ಹೆಂಗೆ ಕೊಟ್ಟಿದೆಯೋ ಹಾಗೆ ಕುಡಿಬೇಕಂತ ನಾವು. ಹಾಗಾಗಿ ಅದು ಈ ಯೂಟ್ಯೂಬು ಈ ಮೊಬೈಲು ನೋಡಿದ್ರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಹಿಂಗಿರಬೇಕು ಏನಿರಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಈಗ ನಿಂಬೆಹಣ್ಣು ಇದನ್ನು ಹನಿ ಹಾಕ್ಕೊಂಡು ಕುಡಿತಾರೆ ಬಿಸಿ ನೀರಲ್ಲಿ. ಆ ಥರ ಏನು ಕುಡಿಬೇರಿ, ಖಾಲಿ ನೀರನ್ನು ಕುಡೀರಿ ಅಂತ ಹೇಳಿದ್ರು. ಏನು ಮಾಡಬೇಕು ಅಂತಲೇ ತಲೆ ಓಡ್ದಂಗೆ ಆಗುತ್ತೆ. ಅದಕ್ಕೆ ಬೆಳಗ್ಗೆ ನೀರು ಕುಡ್ದಿದ್ದೆಲ್ಲ ಇದು ಬಿಸಿ ನೀರಿಗೆ ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಜೀರಿಗೆ ಮತ್ತು ಮೆಂತ್ಯ ಪುಡಿ ಅದು ನೆನೆಸಿಟ್ಟು ಕುಡಿಯೋಕೆ ಆಗ್ತಾ ಇಲ್ಲ ಅಂತ ಇದೊಂದು ಶಾರ್ಟ್ಕಟ್ ಹುಡ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ, ಕುಡಿಯೋಕ್ಕೂ ಚೆನ್ನಾಗಾಗುತ್ತೆ. ಅದಕ್ಕೆ ನೆನ್ನೆ ನೋಡಿದೆ ಅಲ್ಲ, ಹಾಗಾಗಿ ಬೆಳಗ್ಗೆ ಎದ್ದಳು ತಣ್ಣೀರು ಕುಡಿದೆ 1-2 ಲೋಟ. ಆಮೇಲೆ ಈಗ ನೀರು ಕುಡಿತಾ ಇದ್ದೀನಿ. ಇದನ್ನು ಬೆಳಗ್ಗೆ ಎದ್ದಳೆ ಮಾಡಿಟ್ಕೊಂಡಿದ್ದೆ, ಸುಮಾರು ಟೈಮ್ ಆಯ್ತಲ್ಲ, ಬೆಚ್ಚಗಿದೆ ಅಷ್ಟೇ, ತುಂಬ ಏನು ಬಿಸಿ ಇಲ್ಲ, ಕುಡಿಯೋ ಹದಕ್ಕಿದೆ. ಯಾಕಂದರೆ ನಾನು ತುಂಬ ಬಿಸಿ ಕುಡಿಯೋಲ್ಲ, ಸ್ವಲ್ಪ ತಣ್ಣಗೇನೆ ಕುಡಿಯೋದು. ಹಾಗಾಗಿ ತಿಂಡಿಗೆ ಅದೇ ಬದನೆಕಾಯಿ ತೊಗೊಬಂದೆ. ಬದನೆಕಾಯಿ ಈಗ ಬೇಯಕ್ಕೆ ಹಾಕಿ, ಕೆಲಸ ಏನೂ ಇಲ್ಲ, ಸ್ವಲ್ಪ ಮನೆ ಏನಾದ್ರು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಕಸ ಹೊಡೆದಿಲ್ಲ, ಹೊರಗಡೆ ಕಸ ಹೊಡೆದು ಒಳಗೆ ಬರ್ತೀನಿ. ಪೇಪರ್ ಓದಬೇಕು ಅಂತ ಅಂದ್ಕೊಂಡೆ, ನೋಡ್ತೀನಿ, ಟೀ ಕುಡಿತಾ ಓದ್ತೀನಿ ಅವಾಗ. ಇವತ್ತು ಬುಧವಾರದ ವೀಡಿಯೋನ ಹಾಕ್ತಾ ಇದ್ದೀನಿ. ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಟು ಆಫ್ಟರ್ನೂನ್ ನನ್ನ ದಿನ ಹೇಗೆಲ್ಲ ಕಳೆದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಬದನೆಕಾಯಿನ ನಾನು ಸುಡೋದಕ್ಕೆ ಹಾಕ್ತಾ ಇದ್ದೀನಿ. ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಬೇಜಾರಾಯಿತು, ಯಾಕಂದರೆ ದೋಸೆ ಹಿಟ್ಟು ಉಬ್ಬೇ ಇರಲಿಲ್ಲ. ನೋಡೋಣ ಅಂತ ಹೇಳಿ ಚಮಚದಲ್ಲಿ ಕೈ ಆಡ್ತಾ ಇದ್ದೀನಿ, ಉಬ್ಬಿ ಇರಲಿಲ್ಲ. ನಾನು ನಿನ್ನೆ ರುಬ್ಬೋದು ಸ್ವಲ್ಪ ಲೇಟಾಗಿತ್ತು, ಏನೋ ನನಗೂ ನೆನಪಿಲ್ಲ. ಆದರೆ ಬೇಜಾರಾಯಿತು. ದೋಸೆ ಹಿಟ್ಟು ಉಬ್ಬಿ ಬಂದರೆ ಮಾತ್ರ, ನಾನು ಯಾವಾಗಲೂ ಹೇಳ್ತೀನಿ, ದೋಸೆ ಹಿಟ್ಟು ಉಬ್ಬಿದ್ರೆ ದೋಸೆ ತುಂಬ ಚೆನ್ನಾಗಾಗುತ್ತೆ ಅಂತ. ದೋಸೆ ಆಗಲಿ ಇಡ್ಲಿ ಆಗಲಿ ಹಿಟ್ಟುಗಳು ಚೆನ್ನಾಗಿ ಉಬ್ಬಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಾ ನೋಡಿ, ಬಿಸ್ಕೆಟು ಬೇಡ, ಹೊರಗೆ ಅಂದರೆ ಸೈ ನೋಡು, ತಿರ್ಗಾಕೆ ಹೋಗೋಕ್ಕೆ ಬಾ. ಅದಕ್ಕೆ ಹೇಳೋದು, ಹಾಂ ನಡಿ ಗೇಟ್ ತೆಗಿತಿ ನಡಿ. ಅದಕ್ಕೆ ಹೇಳ್ತಾರೆ ನೋಡಿ, ನಾಯಿ ತಿರುಗ್ದಂಗೆ ತಿರುಗ್ತೀಯಾ ಅಂತ ಹೇಳಿ, ಇದಕ್ಕೇನೆ. ಹಾಂ ನಡಿ, ಹಾಂ ನಡಿ. ಅಯ್ಯೋ ಖುಷಿ ಬಂದಿದೆ, ಬಾ ನೋಡಿ ಹಾಂ ಬೇಗ ಬಾ. ಬದನೆಕಾಯಿ ಬಿಡಿಸ್ದೆ, 2 ಬದನೆಕಾಯಿ ಹಾಕಿದ್ದೆಲ್ಲ, ಅದರಲ್ಲಿ ಒಂದು ಹುಳ ಇತ್ತು, ಅದಕ್ಕೆ ಅದನ್ನು ಎಸ್ದುಬಿಟ್ಟು ಒಂದು ಬಿಡಿಸಿಟ್ಟಿದ್ದೀನಿ. ಈ ಕಡೆ ಇನ್ನೊಂದನ್ನು ಸುಡೋದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಮಾಡ್ತೀನಿ, ಸಂಜೆ ಮತ್ತೆ ಬೇರೆ ಮಾಡ್ತೀನಿ. ಹುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೊಂಪಿನ ಕಾಳು ಒಂದು ಸ್ವಲ್ಪ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ, ಇದನ್ನು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಎಫೆಕ್ಟ್ ಕೊಡುತ್ತೋ ಇಲ್ವೋ ಅನ್ನೋದು. ಇದು ಏನು ಅನಿಸುತ್ತೆ ಅನ್ನೋದನ್ನ ಯಾವಾಗಾದರೂ ಒಂದು ಸಲ ಶೇರ್ ಮಾಡ್ತೀನಿ. ಒಂದು 5-6 ಮಂತ್ಸ್ ಬಿಟ್ಟು ಶೇರ್ ಮಾಡ್ತೀನಿ, ಯಾಕಂದರೆ ಬೇಗ ಯಾವುದು ರಿಸಲ್ಟ್ ಕೊಡಲ್ಲಲ್ಲ, ಹಾಗಾಗಿ. ಆದರೆ ಕರೆಂಟು ಗೋವಿಂದ ಆಗಿದೆ, ಕರೆಂಟಿಗಾಗಿ ಕಾಯ್ತಾಯಿದ್ದೀನಿ. ನಮ್ಮ ಮನೆಯವರು ದುಡ್ಡು ಇಲ್ಲೇ ಇಟ್ಟಿದ್ದೀನಿ, ಅವ್ರು ಬಂದ ಮೇಲೆ ಕೊಡೋಣ ಅಂತ ಮರ್ತೋಗ್ಬಿಡುತ್ತೆ, ಹಾಗಾಗಿ. ಬದನೆಕಾಯಿ ಚಟ್ನಿಗೆ ನಾನು ಕಾಯಿ ತುರಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ, ಬೆಲ್ಲ,
ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಅದನ್ನು ರುಬ್ಬಿಬಿಟ್ಟು ಆನಂತರ ಬದನೆಕಾಯಿ ಹಾಕಿ ರುಬ್ಬಿದ್ರೆ ಚಟ್ನಿ ಆಗುತ್ತೆ. ಆದರೆ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ ನಿಮಗೆ. ಚಟ್ನಿ ಇನ್ನೂ ರೆಡಿ ಆಗಿಲ್ಲ. 9:15 ಆಯಿತು. ನಮ್ಮನೆಯವರು ಬಂದರು. ಸಿಂಹಂಗೆ ಹಶು ಆಗಿತ್ತೇನ ಬೇಗ ಬಂದು ಕೂಗ್ತಾ ಇದ್ದ. ಆಮೇಲೆ ಹೋಗಿ ಬಾಗಿಲು ತೆಗೆದು ಅವನಿಗೆ ನಾನು ಒಂದು ರೊಟ್ಟಿ ಇತ್ತು ಅದನ್ನು ಹಾಕಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವನಿಗೆ ಊಟ ಹಾಕ್ತಾಯಿದ್ದಾರೆ ಅವರು. ಮಿಕ್ಸಿ ನುರಿಲೇ ಇಲ್ಲ ಅಂದ್ಕೊಂಡೆ, ನುರಿದಿದೆ. ಅಂದರೆ ತುಂಬ ನುರಿದಿಲ್ಲ, ಬೀಜ ಎಲ್ಲ ನುರಿದಿಲ್ಲ. ಒಂಥರ ಕೈಯಲ್ಲಿ ರುಬ್ಬಿರೋ ಚಟ್ನಿ ಥರ ಆಗಿದೆ. ಖಾರ ಆಗಿದೆ. ಹಸಿಮೆಣಸು ಖಾರ ಇರೋದಿದೆಯಾ, ಮತ್ತು ಈ ಚಟ್ನಿ ಖಾರ ಆದರೆ ಚೆನ್ನಾಗಿರುತ್ತೆ. ಕಾಯಿನೂ ಸ್ವಲ್ಪ ಹಾಕಿದ್ದೆ, ಯಾಕಂದರೆ ಕರೆಂಟ್ ಬಂದಿಲ್ಲಲ್ಲ. UPS ಅಲ್ಲಿ ಮಿಕ್ಸಿನ ರನ್ ಮಾಡೋದು. ನನ್ನ ಮಿಕ್ಸಿ ಬರೋದಿಲ್ಲ. ಹಪ್ಪಳಕ್ಕೆಲ್ಲ ರುಬ್ಬೋದಕ್ಕೆ ಅಂತ ಒಂದು ಮಿಕ್ಸಿ ತೊಗೊಂಡಿದ್ದೆಲ್ಲ, ಅದು ಮಾತ್ರ ಬರುತ್ತೆ. ಅದನ್ನೇ ತೊಗೊಬಂದೆ. ಮತ್ತೆ ಅಲ್ಲಿ UPS ಕೊಯ್ ಅನ್ನುತ್ತೆ ಅಂತ ನಾನು ಹೊರಗಡೆನೇ ಒಂದು ಸ್ಟೂಲ್ ಹಾಕ್ಕೊಂಡು ಹೊರಗಡೆನೇ ಮಿಕ್ಸಿ ಹಾಕ್ಕೊಂಡು ಬಂದೆ. ನಮ್ಮನೆಯವ್ರು ನಗ್ತಾ ಇದ್ರಿ, ಅಡುಗೆ ಮನೆ ಶಿಫ್ಟ್ ಮಾಡಿಬಿಟ್ಟಿದೆಯಲ್ಲ ಇವತ್ತು ಹೊರಗಡೆ. ಕರೆಂಟ್ ಬರುತ್ತೆ ಅಂತ ಎಷ್ಟೊತ್ತಿಗಾದರೂ ಕರೆಂಟು ಬರಲೇ ಇಲ್ಲ. ಮಳೆ ನಿನ್ನೆ ಜಾಸ್ತಿ ಆಗಿತ್ತು, ಗಾಳಿ ಕೂಡ ಇತ್ತು. ಹಾಗಾಗಿ ಎಲ್ಲೋ ಕರೆಂಟು ಎಷ್ಟೊತ್ತಿಗೆ ಹೋಗಿದ್ದೆ ನಮಗೂ ಗೊತ್ತಿಲ್ಲ. ನಾನು ದೋಸೆ ಚೆನ್ನಾಗಿ ಆಗಲ್ಲ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಾಗಿತ್ತು. ನಾನು ಅದಕ್ಕೆ ತೆಳುಗು ದೋಸೆ ಹೊಯ್ಲಿಲ್ಲ, ದಪ್ಪ ದೋಸೆ ಹೊಯ್ದೆ. ಆವಾಗ ಸ್ವಲ್ಪ ಸಾಫ್ಟಾಗಿ ಬಂತು. ಇದು ನುಗ್ಗೆಕಾಯಿ ಇದು ಎಲ್ಲೋ ಕಳೆದೋಗ್ಬಿಟ್ಟಿತ್ತು, ಇವತ್ತು ಸಿಕ್ತು. ಆದರೆ ಆ ನುಗ್ಗೆಕಾಯಿ ಹೆಚ್ಚಿ ಎಲ್ಲ ನೋಡಿದೆ, ಎಳೆದಿರಲಿಲ್ಲ. ಮತ್ತು ಸ್ವಲ್ಪ ಬಲ್ತಂಗೆ ಕೂಡ ಆಗಿತ್ತು. ಆಮೇಲೆ ತುಂಬ ಒಣಗ್ದಂಗೆ ಆಗಿತ್ತು. ಹಾಗಾಗಿ ಬೇಡ ಅಂಥೇಳಿ ಆ ನುಗ್ಗೆಕಾಯಿ ಸಾಂಬಾರು ಮಾಡೋದಿಲ್ಲ. ನುಗ್ಗೆಕಾಯಿ ಸಾಂಬಾರು ಊಟ ಮಾಡೋಣ ಅನಿಸಿತ್ತು, ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆ ನುಗ್ಗೆಕಾಯಿ ಬರಲಿಲ್ಲ. ಫಸ್ಟು ಸಿಂಬಂಗೆ ದೋಸೆ ಹೊಯ್ತಾ ಇದ್ದೀನಿ. ದೋಸೆ ಹಂಚು ಇನ್ನೊಂದು ಚೂರು ಕಾಯಬೇಕಾಗಿತ್ತು. ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ, ಹಾಗಾಗಿ ದೋಸೆ ಕಲರ್ ಬರಲಿಲ್ಲ. ಆದರೆ ದೋಸೆ ಬೆಂದಿತ್ತು. ಸಿಂಬನಿಗೆ ನಾನು 2 ದೋಸೆ ಹೊಯ್ದೆ. ಅನ್ನ ಇವತ್ತು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಇಬ್ಬರಿಗೂ ಅನ್ನ ಸ್ವಲ್ಪ ಹಾಕಿ ದೋಸೆ ಹಾಕೋಣ ಅಂತ. ಅದು ಇನ್ನೊಂದು ಬೀದಿ ನಾಯಿ ಇದೆಯಲ್ಲ, ಅದು ದೋಸೆ ಎಲ್ಲ ತಿನ್ನಲ್ಲ. ನಮ್ಮನೆಯವರಿಗೆ ಯಾರ್ದೋ ಫೋನ್ ಬಂತು, ಹಾಗಾಗಿ ನೀನೇ ತಿನ್ನು. ನಾನು ಅವರಿಗಾಗಿ ಒಯ್ದಿರೋ ದೋಸೆ ಇದು. ನನಗೆ ಇಷ್ಟು ದಪ್ಪ ದೋಸೆ ಇಷ್ಟ ಆಗಲ್ಲ, ಒಂಚೂರು ತೆಳು ಇರಬೇಕು. ಅವ್ರಿಗೆ ಇನ್ನೂ ದಪ್ಪ ಇರಬೇಕು. ನಾನು ಒಂಚೂರು ತೆಳ್ಳಗೆ ಹೊಯ್ದಿದ್ದೀನಿ. ನೀ ತಿನ್ನು, ನೀ ತಿಂದಮೇಲೆ ನನಗೆ ಹೊಯ್ಕೊಡು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಆ ದೋಸೆ ಹೊಯ್ದಿಟ್ರೆ ತಿನ್ನೋಕೆ ಚೆನ್ನಾಗಾಗಲ್ಲ. ಅದಕ್ಕೆ ನಾನೇ ತಿಂತಾಯಿದ್ದೀನಿ. ಸಿಂಬಂಗೂ ಬಿಸಿ ಇದೆ, ಕೊನೆಗೆ ಹಾಕೋಣ ಅಂತ. ಮತ್ತು ಅವ್ನು ತಿನ್ನೋದು ಇಲ್ಲ, ಸುಮ್ಮನೆ ತಳ್ಳಗಾದ್ಮೇಲೆ ಅವ್ನಿಗೆ ಹಾಕ್ತೀನಿ. ನಾನು ತಿಂಡಿ ಆದಮೇಲೆ ದೋಸೆ ಹೊಯ್ಕೊ, ನಾನು ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಚೂರು ಉಪ್ಪಬೇಕಿತ್ತು ಚಟ್ನಿಗೆ. ನಮ್ಮನೆಯವ್ರಿಗಂತೂ ಬೇಕೇ ಬೇಕು, ಚೂರು ಉಪ್ಪು ಹಾಕ್ಕೊಳ್ರಿ ಅಂತೀನಿ. ನಾನು ಸ್ವಲ್ಪ ಉಪ್ಪು ಕಮ್ಮಿ ತಿಂತೀನಿ, ಅವರು ಸ್ವಲ್ಪ ಉಪ್ಪು ಜಾಸ್ತಿ ತಿಂತಾರೆ. ಸ್ವಲ್ಪ ಚಟ್ನಿ ಅಲ್ಲ, ಹಾಗಾಗಿ ನಾನು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ರೆ ತುಂಬ ಕಮ್ಮಿನೇ ಆಯಿತು. ನಾನು 1 ಮೆಂತೆ, 1 ಜೀರಿಗೆ, 1 ಕೊತ್ತಂಬರಿ, ಹಾಗೆಯೇ 1 ಸೋಂಪಿನ ಕಾಳನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬೆಲ್ಲಿ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಾನು ಹೀಗೆ ವಿಡಿಯೋ ನೋಡಿದ್ದೆ. ಮತ್ತು ಇದರಲ್ಲೆಲ್ಲ ಮನೆಯಲ್ಲೇ ಇರೋವಂಥ ವಸ್ತುಗಳೇ ಅಲ್ವಾ. ಮತ್ತು ನನಗೆ ಇದು ಆ್ಯಸಿಡಿಟಿ ಯಾರಿಗಾರು ಇದ್ದರೆ ಅದರಲ್ಲೂ ಕೂಡ ಇದು ಕಮ್ಮಿ ಆಗುತ್ತೆ ಅಂತೆ. ನನಗೆ ರಾತ್ರಿ ಹೊತ್ತು ಯಾವಾಗಲೂ ಆ್ಯಸಿಡಿಟಿ ಆಗುತ್ತೆ, ಹಾಗಾಗಿ ನಾನು ಸಂಜೆನೂ 1 ಲೋಟ ಇದನ್ನು ನೆನಪಾದಾಗ ಕುಡಿತೀನಿ. ಆದರೆ ಬೆಳಗ್ಗೆ ಮಾತ್ರ ದಿನ 1 ಚಮಚ ಹಾಕ್ಕೊಂಡು ಇದನ್ನು ನಾನು ಕುಡಿತೀನಿ. ಜಸ್ಟ್ ಹುರಿದುಬಿಟ್ಟು ಇದನ್ನು ಪುಡಿ ಮಾಡಿ ಈ ಥರ ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಟ್ಟರೆ ಸಹಿ. ನಾನು ಹೋದ ಸಲ ಬರೀ ಮೆಂತೆ ಮತ್ತು ಜೀರಿಗೆ ಮಾತ್ರ ಮಾಡಿದ್ದೆ. ಈ ಸಲ ಸ್ವಲ್ಪ ಹಾಕಿ ಬೇರೆ ಎಲ್ಲ ಹಾಕಿದ್ದೀನಿ. ನೋಡೋಣ. ಶಾರ್ಟ್ಕಟ್ಟಲ್ಲಿ ಯಾವುದೂ ಆಗೋದಿಲ್ಲ, ಆದರೆ ಇದರಿಂದ ಯಾವುದೇ ಇದಂತೂ ಇಲ್ಲ ಅಲ್ವಾ, ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಹಾಗಾಗಿ ಇರಲಿ ಅಂತ ಇದನ್ನು ಕುಡಿತಾ ಇದ್ದೀನಿ. ಯಾರಾದರೂ ಮಾಡ್ಕೊಂಡು ಕುಡಿಯೋರಿದ್ದರೆ ಖಂಡಿತ ಕುಡೀರಿ. ಉಗುರು ಬೆಚ್ಚಗಿರೋ ನೀರಿಗೆ ಅರ್ಧ ಚಮಚದಷ್ಟು ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು. ಹಾಗೆ ಕೆಲವೊಬ್ಬರಿಗೆ ಥೈರಾಯ್ಡ್ ಎಲ್ಲ ಇರುತ್ತಲ್ವ, ಅವರಿಗೆ ಕೊತ್ತಂಬರಿನ ನೆನೆಸ್ಬಿಟ್ಟು ಕುಡಿಯೋದಕ್ಕೆ ಹೇಳ್ತಾರೆ. ಮತ್ತು ಶುಗರ್ ಇರೋರಿಗೆ ಮೆಂತ್ಯ ನೆನೆಸಿ ಕುಡಿಯೋದಕ್ಕೆ ಹೇಳ್ತಾರೆ.
ಇನ್ನು ಸ್ವಲ್ಪ ವಯಸ್ಸಾಗ್ತಾ ಬಂದಂಗೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಬೇಕಲ್ವ, ಹಾಗಾಗಿ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡೋದು. ಆದರೆ ನನಗೆ ಮಾತ್ರೆ ಗೀತ್ರೆ ಆ ಥರದ್ದೆಲ್ಲ ಏನೂ ತಿನ್ನಲ್ಲ, ಇದೇ ಮನೇಲಿ ಏನು ಸಿಗುತ್ತೋ ಅದರಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನನಗೆ ಎಸಿಡಿಟಿದು ಸ್ವಲ್ಪ ಹೆದರಿಕೆ, ಹಾಗಾಗಿ ನಾನು ಇದನ್ನು ಕುಡಿತಾ ಇದ್ದೀನಿ. ಹಾಗೆ ಮತ್ತು ಯಾರಿಗಾದರೂ ಜೀರ್ಣ ಆಗೋದಿಲ್ಲ ಅನ್ನೋರು ಇದನ್ನು ಕುಡಿಬಹುದಂತೆ. ತುಂಬ ಜನ ಇದನ್ನು ಇದರಲ್ಲಿ ಯೂಟ್ಯೂಬಲ್ಲಿ ಈ ಪುಡಿ ಮಾಡಿ ಮಾರ್ತಾ ಇದ್ದಾರೆ ಕೂಡ, ಬೇಕಾದರೆ ಅಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಅದೇ ಅಂದ್ಕೊಳ್ಳೋದು, ಇದಿಷ್ಟು ಮನೇಲಿ ಮಾಡ್ಕೊಳ್ಳೋದಕ್ಕೆ ಎಷ್ಟು, ನಾನು ಬರೀ ಒಂದೊಂದೇ ಲೋಟದಷ್ಟು ಹಾಕಿದ್ದು ಅಷ್ಟೇ. ಎಷ್ಟೊಂದು ದಿನ ಬಂತು ಗೊತ್ತಾ ನನಗೆ, ಹತ್ತತ್ರ ಒಂದು 15 ಡೇಸ್ ಮೇಲೆ ಬಂತು. ಅದು ನಾವಿಬ್ಬರು ಕುಡಿತೀವಿ, ನಮ್ಮ ಮನೆಯವ್ರೇನು ರೆಗ್ಯುಲರಾಗಿ ಕುಡಿಯಲ್ಲ, ನಾನು ಮಾತ್ರ ಇದನ್ನು ರೆಗ್ಯುಲರಾಗಿ ಕುಡಿತೀನಿ. ಎಂಥ ಗಾಳಿ ಬೀಸ್ತಾ ಇದೆ ಗೊತ್ತಾ. ಸಾಂಬಾರು ಮಾಡೋಂಥ ತರಕಾರಿ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ಪಲಾವ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕಿದ್ದೀನಿ. ನಂದು ಸ್ನಾನ ಪೂಜೆ ಎಲ್ಲ ಆಯಿತು. ಇದು 1 ಗಂಟೆ ಅಷ್ಟೊತ್ತಿಗೆ ನಾನು ಮಾಡ್ತಾ ಇರೋದು. ತುಪ್ಪ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಗೋಡಂಬಿ ಈರುಳ್ಳಿ ಹಾಕಿ ಪಲಾವ್ ಎಲೆನ ಹಾಕಿದ್ದೀನಿ. ಬಾಸ್ಮತಿ ರೈಸ್ನ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ, 1.5 ಕಪ್ಪಷ್ಟು ಹಾಕಿದೆ ನಾನು. ಆರಾಮಾಗಿ ಇಬ್ಬರು ಇದನ್ನು ಊಟನ ಮಾಡಬಹುದು, ಯಾಕಂದರೆ ಬಾಸ್ಮತಿ ರೈಸು ಜಾಸ್ತಿ ಆಗುತ್ತಲ್ವ, ಹಾಗಾಗಿ. ಆನಂತರ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನ ಹಾಕಿ ರುಬ್ಬಿದ್ದೀನಿ. ಇದು ಯಾಕೋ ನನಗೆ ಮಸಾಲ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮಸಾಲನ ನಾನು ತೆಗೆದಿಟ್ಟೆ. ತುಂಬ ಮಸಾಲ ಆದರೂ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಮಸಾಲನ ನಾನು ತೆಗೆದು ಇಟ್ಟಿದ್ದೀನಿ. ಅದನ್ನು ಇನ್ನೊಂದು ದಿನ ಯಾವತ್ತಾದರೂ ಮಾಡಿದಾಗ ಹಾಕೋಕ್ಕಾಗುತ್ತೆ ಅಂತ. ಹಾಗೆ ಕ್ಯಾರೆಟ್, ಗೋಬಿ, ಆಮೇಲೆ ಬೀನ್ಸ್ ಇತ್ತು, ಅದನ್ನು ಕೂಡ ಈಗ ಹಾಕಿದ್ದೀನಿ. ಮಸಾಲದಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದ ನಂತರ ನಾನು ಈ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಅಕ್ಕಿನೂ ಕೂಡ ಹಾಕಿ ಅದನ್ನು ಒಂದು 2 ನಿಮಿಷ ಹಾಗೆ ಹುರಿತೀನಿ. ನಾನು ಅಕ್ಕಿನ ನೆನೆಸಿಡೋದಿಲ್ಲ, ಜಸ್ಟ್ ನೀರು ಹಾಕಿ ತೊಳೆದ್ಬಿಟ್ಟು ಹಾಗೆ ಹಾಕ್ತೀನಿ. ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ, ಹಾಗಾಗಿ ನಾನು ಹಾಗೆ ಮಾಡೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಇದೊಂಥರ ಸಿಂಪಲ್ಲಾಗಿಯೂ ಇರುತ್ತೆ ಪಲಾವು. ಇದಕ್ಕೇ ನೀವು ಬೇಕಿದ್ದರೆ ಕಾಯಿ ಹಾಲು ಇರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕ್ಬೋದು. ನನಗೆ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದರು ಕಾಯಿ ಹಾಲು ಹಾಕಿ ಮಾಡೋವಂಥ ಪಲಾವ್ನ ತೋರಿಸಿ ಅಂತ. ಈ ಪಲಾವಿಗೆ ನೀವು ಕಾಯಿನ ಹಾಲು ತೆಗೆದು ಕೂಡ ಹಾಕ್ಬಹುದು. ನೋಡೋಣ, ಯಾವತ್ತಾದರೂ ಒಂದಿನ ಮಾಡಿ ತೋರಿಸ್ತೀನಿ. ನಾನು ತುಂಬ ವರ್ಷಗಳಾಯಿತು ಆ ಪಲಾವ್ ಮಾಡೋದು ಬಿಟ್ಬಿಟ್ಟು, ನನಗೂ ಕೂಡ ಮರ್ತೋಗಿದೆ. ತುಂಬ ಸಿಂಪಲ್ಲಾಗಿ ಒಂದು ಪಲಾವ್ನ ಮಾಡ್ತಾಯಿದ್ದೆ ನಾನು, ವೈಟ್ ಪುಲಾವ್ ಅಂತನೋ ಏನೋ ಹೇಳ್ತಾ ಇದ್ದೆ, ನಾನು ಮರ್ತೋಗಿದೆ. ಈಗ ಬರೀ ಬಟಾಣಿ ಮಾತ್ರ ಹಾಕಿ ಮಾಡುವಂಥದ್ದು, ಬಟಾಣಿ ಮತ್ತು ಗೋಡಂಬಿ ಹಾಕಿ ಮಾಡಬೇಕು. ಉಪ್ಪು ನೋಡಿದೆ ನಾನು, ಸ್ವಲ್ಪ ನಾನು ನಿಂಬೆಹಣ್ಣನ್ನು ಹಾಕಿದೆ. ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಮೊಸರು ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ 1 ವಿಷಲ್ ಹೊಡೆಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಚೆನ್ನಾಗಾಗಿತ್ತು ಪಲಾವ್. ತರಕಾರಿ ಏನೂ ಇಲ್ಲ, ಜಲ್ದಿ ಅಡುಗೆ ಮಾಡಬೇಕು ಅಂದರೆ ಇದು 1 ಪಾಟ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ನಾನು ಮೊಸರು ಬಜ್ಜಿ ಕೂಡ ಮಾಡಿರಲಿಲ್ಲ, ಬರೀ ಪಲಾವ್ ಮತ್ತು ಮೊಸರು ಹಾಗೆ ಈರುಳ್ಳಿ ಹಾಕ್ಕೊಂಡು ಊಟ ಕೂಡ ಮಾಡಿ ಆಯಿತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.